24 hours ನೆನೆಸ್ಕೋಬೇಕು ಅವರು. ಆ ಥರ ಏಟ್ ಕೊಡ್ತಾರೆ ಇವಾಗ ಮೋದಿಯವರು, ಗ್ಯಾರಂಟಿ ಏಟ್ ಕೊಟ್ಟೇ ಕೊಡ್ತಾರೆ. ಎಲ್ಲ ರಾಜಕೀಯ ಇವಾಗ ನಮ್ಮ ಕಡೆ ಸಪೋರ್ಟ್ ಆಯ್ತಮ್ಮ. ಸರ್ಕಾರಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲಮ್ಮ. ಸರ್ಕಾರ ಹೆಂಗೆ ಸಂಬಂಧ ಆಗುತ್ತೆ? ಭಾರತ ದೇಶದ ವಿಷಯಕ್ಕೆ ಯಾರೇ ತಂಟೆಗೆ ಬಂದರೂ ನಾವೆಲ್ಲರೂ ಮುಂದೆ ನಿಂತ್ಕೊಳ್ತೀವಿ. ಎಲ್ಲ ಹಿಂದೂಗಳತನೇ ಇರೋದು, ಎಲ್ಲ ಒಟ್ಟಾಗಿ ಬರ್ಬೇಕು ತಾನೆ. ಅವನು ಯಾಕೆ ಅವನು ಕೇಳ್ಬಿಟ್ಟು ಹೊಡೆದ? ಅವನು ಯಾರಿರಲಿ, ಅವ್ನು ಕೇಳ್ಬಿಟ್ಟು ಯಾಕೆ ಹೊಡೆದ? ನೀನು ಹಿಂದೂನಾ ಮುಸ್ಲಿಂ ಅಂತ? ನಾವಿರೋದು ಭಾರತದಲ್ಲಿ, ಭಾರತಕ್ಕೆ ಮರ್ಯಾದೆ ಕೊಡಬೇಕು, ಭಾರತ ಪ್ರಜೆಗಳು ಬದುಕಬೇಕು. ನನಗೇನಿಲ್ಲ ಮೇಡಮ್, ಅದು ಒಂದು ಎಂಡ್ ಆಗಬೇಕು. ಪಾಕಿಸ್ತಾನ ಇರಬಾರ್ದು. ಇಷ್ಟೇ ಜೀವನ ಮಾಡ್ತೀವಿ, ನಿನ್ನ 2 ರೂಪಾಯಿ ಕೊಟ್ಟು ಬದುಕಾಗಲ್ವ ನಾವು? ಬಸ್ ಫ್ರೀ ಮಾಡೋದಕ್ಕೆ ಕೇಳ್ದುವಾ? ಆಮೇಲೆ ಅಕ್ಕಿ ಕೊಡಿ ಅಂತ 15 kg ಕೇಳ್ದುವಾ? ಪಾಕಿಸ್ತಾನ ಅನ್ನೋದು ಒಂದು ದೇಶ ಇನ್ನದೇ ಮುಗಿಸ್ಬಿಡ್ಬೇಕು ಈ ಸಾರಿ ಏನಾರ ಆಗಲಿ. ನಾವೇನು ಕೇಳಿಲ್ಲಲ್ಲ, ಅವರೇ ಮಾಡ್ಕೊಬಿಟ್ಟು ಮಗುನ ನೋಡಿದಾಗ ನಮಗೂ ಅವತ್ತು ಕಣ್ಣೀರು ಹಾಕಿದ್ವಿ ನಾವು. GST ಹಚ್ಚು, ಟ್ಯಾಕ್ಸಲ್ಲೇ ಹಚ್ಚು, ಪಬ್ಲಿಕ್ಗೆ ತೊಂದರೆ ಮಾಡಿಸು, ಎಲ್ಲ ಡಬಲ್ ದುಡ್ಡು ಅವ್ರು ಮಾಡ್ತಾ ಇರೋದು. ಪಬ್ಲಿಕ್ಗೆ ಏನು ಸಹಾಯ ಮಾಡಿದ್ದಾರೆ? 100% ತಿರುಗೇಟ್ ಅಲ್ಲಮ್ಮ. ಆ ಥರ ಏಟ್ ಕೊಡುತ್ತಂದರೆ ಅವ್ರು ನೆನೆಸ್ಕೋಬೇಕು, ಮಲಗುವಾಗ ನೆನೆಸ್ಕೋಬೇಕು, 24 hours ನೆನೆಸ್ಕೋಬೇಕು ಅವರು. ಆ ಥರ ಏಟ್ ಕೊಡ್ತಾರೆ ಇವಾಗ ಮೋದಿಯವರು, ಗ್ಯಾರಂಟಿ ಏಟ್ ಕೊಟ್ಟೇ ಕೊಡ್ತಾರೆ. ಎಲ್ಲ ರಾಜಕೀಯ ಇವಾಗ ನಮ್ಮ ಕಡೆ ಸಪೋರ್ಟ್ ಆಯ್ತಮ್ಮ. ಅದು ಮಾತ್ರ ಗ್ಯಾರಂಟಿ ಹೇಳ್ಬೋದು ನಾನು. ಸರ್ಜಿಕಲ್ ಸ್ಟ್ರೈಕ್ ಮಾದರಿ ಮತ್ತೊಂದು ದಾಳಿ ನಡೆಯುತ್ತಾ ಸರ್? 100% ನಡೆಯುತ್ತೆ, 100% ನಡೆಯುತ್ತೆ, ಗ್ಯಾರಂಟಿ. ಸರ್ಕಾರ ಯಾಕೆ ಸರ್ ಇದ್ರ ಬಗ್ಗೆ ಕಠಿಣ ಕಾಯ್ದುಕೊಳ್ಳುತ್ತೆ? ಮೇಡಮ್ ಇವಾಗ ನೋಡ್ರಿ, ಒಬ್ಬರೊಬ್ಬರು ಇವಾಗ JDS ಒಂದು, ಕಾಂಗ್ರೆಸ್ ಒಂದು, ಆಮೇಲೆ BJP ಒಂದು, ಇವರೆಲ್ಲ ಒಟ್ಟಾಗಿ ಬರಬೇಕು. ಒಟ್ಟಾಗಿ ಬಂದರೆ ಈ ಕೆಲಸಗಳಾಗೋದು. ನಾನೇ ಅಂತ ತೋರಿಸ್ಕೊಳ್ತಾರೆ, ಅದು ತಪ್ಪದು. ಹಿಂದೂ ಅಂದರೆ ಬಂದರೆ ಎಲ್ಲರೂ ಬರಬೇಕು, ಎಲ್ಲ ಹಿಂದೂಗಳತನೇ ಇರೋದು, ಎಲ್ಲ ಒಟ್ಟಾಗಿ ಬರ್ಬೇಕು ತಾನೆ. ಅವನು ಯಾಕೆ ಅವನು ಕೇಳ್ಬಿಟ್ಟು ಹೊಡೆದ? ಅವನು ಯಾರಿರಲಿ, ಅವ್ನು ಕೇಳ್ಬಿಟ್ಟು ಯಾಕೆ ಹೊಡೆದ? ನೀನು ಹಿಂದೂನಾ ಮುಸ್ಲಿಂ ಅಂತ? ಇವಾಗ ನಾವೆಲ್ಲ ಸೇರಿಸ್ಬೇಕಲ್ಲ. ಯಾಕೆ ಸೇರ್ತಾ ಇಲ್ಲ? ನಮ್ಮ ಜನಕ್ಕೆ ಬುದ್ಧಿ ಇಲ್ಲ, ಅನ್ನದನ್ನೇ ತಿಂತಾರೆ. ಇರೋದು ಮಾತು ಹೇಳ್ತಾ ಇದ್ದೀನಿ. ನಮ್ಮ ಜನರಿಗೆ ಇವಾಗ ಎಷ್ಟು ಜನಕ್ಕೆ ನೋವಾಗೈತೆ. ಒಂದು ಚಿಕ್ಕ ಮಗುನೂ ಅಷ್ಟೇ. ಇವಾಗ ಪಾಪ ನಮ್ಮ ಮಿಲ್ಟ್ರಿ ಅವರು ಅಲ್ಲಿ ಸಾಯ್ತಾ ಇದ್ದಾರೆ. BSF ಇರ್ಬೋದು, ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಸಾಯ್ತಾ ಇದ್ದಾರೆ. ನಮಗೋಸ್ಕರ ಸಾಯ್ತಾ ಇರ್ತಾನೆ. ಇವಾಗ ನಮ್ಮ ರಾಜಕೀಯ ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ? ಮಾಡ್ಬೇಕು ಮೇಡಮ್, ಎಲ್ಲರೂ ಸೇರಿ ಒಟ್ಟಾಗಿ ಬರ್ಬೇಕಂತ ನನ್ನ ಅಭಿಪ್ರಾಯ. ನನಗೇನಿಲ್ಲ ಮೇಡಮ್, ಅದು ಒಂದು ಎಂಡ್ ಆಗಬೇಕು. ಪಾಕಿಸ್ತಾನ ಇರಬಾರ್ದು, ಅದು ಒಂದೇ ಮಾತು ನನಗೆ. ಎಲ್ಲ ಹಿಂದೂಗಳು ಅಂತ ಪಬ್ಲಿಸಿಟಿ ಆಗಬೇಕು ಅಷ್ಟೇ. ಒಳ್ಳೆ ವಿಷಯನ ಯಾರು ಮಾತಾಡೋಕ್ಕೇನಿದೆ? ಎಲ್ಲ ಜಾಗದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿದಾಗ ಮಾತ್ರ ಅದಕ್ಕೆ ಬೆಲೆ ಇದೆ. ನಾನು ಬೇರೆ ನೀನು ಬೇರೆ ಅಂತ ಒಂದು ಸಂಸಾರ ಹೊಡೆದೋದ್ಮೇಲೆ ಮನೆಯಲ್ಲಿ ಇರ್ತದೆ. ಆ ಥರ ದೇಶ ಅಂದಮೇಲೆ ಎಲ್ಲ ಒಂದೇ ಅಲ್ಲ. ಕಾಂಗ್ರೆಸ್ಸು, BJP, ಜನತಾದಳ ಅಲ್ಲ, ಎಲ್ಲರೂ ಒಟ್ಟಿಗೆ ಸೇರಿ ನಮಗೆ ತೊಂದರೆ ಆದಾಗ ನಾವು ಹೋಗಿಲ್ಲ ಅಂದರೆ ಆಮೇಲೆ ಯಾರು ಹೋಗ್ತಾರೆ? ಸರ್ಕಾರಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲಮ್ಮ. ಸರ್ಕಾರ ಹೆಂಗೆ ಸಂಬಂಧ ಆಗುತ್ತೆ? ಅಲ್ಲಲ್ಲ, ದೇಶಕ್ಕೆ ಸಂಬಂಧಪಟ್ಟಿದ್ದು. ದೇಶ ಬೇರೆ, ಸರ್ಕಾರ ಬೇರೆ. ನನ್ನ ಮನೇಲಿ ಊಟ ಮಾಡ್ಕೊಳ್ಳೋದು ಬೇರೆ, ಊರಿಗೆ ಊಟ ಹಾಕೋದು ಬೇರೆ ಅಲ್ವಾ? ಆ ಥರ ಎಲ್ಲರೂ ಒಟ್ಟಿಗೆ ಸೇರಿದಾಗ ಮಾತ್ರ ಅದಕ್ಕೆ ಬೆಲೆ ಇದೆ. ಇವಾಗ ಅವ್ರನ್ನ ಏನು ಸರ್? ಅಲ್ಲ, 100% ಆಗಬೇಕು. ಅಯ್ಯೋ, ಇವಾಗ ಯಾಕೆ ಬೇಡ ಅಂತ ಇದ್ದಾರೆ? ಏನೋ ಒಂದು ರೀಸನ್ ಇರುತ್ತೆ. ಸಿದ್ದರಾಮಯ್ಯ ಯಾಕೆ ಹೇಳ್ತಾ ಇದ್ದಾರೆ ಬೇಡ ಅಂತ? ಏನೋ ಹಿಂದ್ಗಡೆ ಒಂದು ರೀಸನ್ ಐತೆ. ಎಲ್ಲ ಒಟ್ಟಾಗಿ ಇವಾಗ ಅಣ್ಣ ಹೇಳ್ತಾರ, ಒಟ್ಟಾಗಿ ಎಲ್ಲ ಸೇರಿದ್ರೆ ಒಂದು ಕೆಲಸ ಆಗೋದು. ಈ ಸಿದ್ದರಾಮಯ್ಯ ಬೇಡ ಅಂತ ಇದ್ದಾರೆ, ಯುದ್ಧ ಬೇಡ ಅಂತ ಇದ್ದಾರೆ. ಇವಾಗ ಅವ್ರು ಮಾಡಿದ ತಪ್ಪಲ್ಲ. ಇಲ್ಲ, ಪೋಸ್ಟಲ್ಲಿ ಇರೋದಕ್ಕೆ ಆ ಥರ ಹೇಳ್ತಾರೆ. ಪೋಸ್ಟಲ್ಲಿ ಇಲ್ಲಂದ್ರೆ ಯಾಕೆ ಹೇಳ್ತಾರೆ? ಪೋಸ್ಟ್ ಇಲ್ಲ ಅಂದ್ರೆ ಕೇಳಿ ನೋಡಿ. ಅದು BJPಗೆ ಕೊಡ್ರಿ, ಯುದ್ಧ ಮಾಡಿಲ್ಲ. ಯಾರು ಪೋಸ್ಟಲ್ಲಿ ಇರ್ತಾರೆ ಅವ್ರು ಅದನ್ನೇ ಹೇಳೋದು. ಯಾಕಂದ್ರೆ ಅವ್ರು ಇರೋ ಗಂಟೆ ಇರಬೇಕಲ್ಲ. ಅದು ಇವಾಗ ನಾನು ಸೀಟಲ್ಲಿ ಇರೋ ಗಂಟ ನನಗೆ ತೊಂದರೆ ಆಗಬಾರ್ದು. ಮೇಡಮ್ ನೋಡಿ, ನಾವು ಸರ್ ಇವಾಗ ಒಂದು ಲಾಸ್ಟ್ ಮಾತು ಹೇಳ್ತೀನಿ ನೋಡ್ರಿ. ಸಿದ್ದರಾಮಯ್ಯ ಇರಲಿ, ಬೇರೆ ಯಾರನ್ನೇ ಇರಲಿ ರಾಜಕೀಯವರು, ನಾನು ಅವ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಇದು ಬಂದ್ಬಿಟ್ಟು ದೇಶ ಸಂಬಂಧಪಟ್ಟದಿದು. ಅದಕ್ಕೆ ಎಲ್ಲರೂ ಒಟ್ಟಾಗಿ ಬರಬೇಕು, ಒಟ್ಟಾಗಿ ಕ್ಲೋಸ್ ಮಾಡಬೇಕಿದು. ಇದು ಮಾಡಬಾರ್ದು, ಅದು ಮಾಡಬಾರ್ದು, ಇವ್ನು ಬರಲ್ಲ, ಅವ್ನು ಬರಲ್ಲ. ಎಲ್ಲರೂ 3 ಜನನೂ ಸೇರಬೇಕು. ಯಾರು? JDS ಸೇರಬೇಕು, BJPನೂ ಸೇರಬೇಕು, ಕಾಂಗ್ರೆಸ್ಸು ಸೇರಬೇಕು. ನಮ್ಮ ದೇಶಕ್ಕೆ ನಾನು ಬೇರೆ ಕರ್ನಾಟಕ ಮಾತಾಡ್ತಾ ಇಲ್ಲಮ್ಮ, ಓಲ್ ಇಂಡಿಯಾ ಮಾತಾಡ್ತಾ ಇರೋದು ನಾನು. ಎಲ್ಲರೂ ಸೇರ್ಕೊಬಿಟ್ಟು ಆ ಪಾಕಿಸ್ತಾನ್ಗೆ ಒಂದು ಏನಂತಾರೆ ದಾರಿ ತೋರಿಸ್ಬೇಕು ಅವ್ರಿಗೆ. ಯಾರಾದ್ರೂ ಸರಿ ಮುಂದೆ ನಿಂತು ಹೊಡೆಯೋದ, ಎರಡನೇ ಮಾತೇ ಇಲ್ಲ. ಭಾರತ ದೇಶದ ವಿಷಯಕ್ಕೆ ಯಾರೇ ತಂಟೆಗೆ ಬಂದರೂ ನಾವೆಲ್ಲರೂ ಮುಂದೆ ನಿಂತ್ಕೊಳ್ತೀವಿ. ಏನಾರ ಆಗಲಿ, ಹಿಂದೂ ಆಗ್ಬೋದು, ಮುಸ್ಲಿಮ್, ನಾವಿರೋದು ಭಾರತದಲ್ಲಿ, ಭಾರತಕ್ಕೆ ಮರ್ಯಾದೆ ಕೊಡಬೇಕು, ಭಾರತ ಪ್ರಜೆಗಳು ಬದುಕಬೇಕು. ಇದು ನನ್ನ ಇಚ್ಛೆ.
ನೀರು ನಿಲ್ಸೋದು ಒಳ್ಳೇದೇ, ನೀರು ನಿಲ್ಲಿಸ್ಬೇಕು. ಏನು ಎಲ್ಲ ಟೋಟಲ್ ನಿಲ್ಲಿಸ್ಬೇಕು. ಏನು ನಮ್ಮ ದೇಶಕ್ಕೆ ಇವಾಗ 2 ರೂಪಾಯಿ ತೆರಿಗೆ ಕಟ್ಟಾಗಿ ನಾವು ರೆಡಿ ಇದ್ದೀವಿ. ಎಲ್ಲ ಸ್ಟಾಪ್ ಆಗಲಿ, ತೊಂದರೆ ಇಲ್ಲ. ನಾವು ಇನ್ನು ಇಷ್ಟೇ ಜೀವನ ಮಾಡ್ತೀವಿ. 2 ರೂಪಾಯಿ ಕೊಟ್ಟು ಬದುಕೋಕ್ಕಾಗಲ್ವ ನಾವು? ಬದುಕ್ತೀವಿ. ಈಗ ಬಸ್ ಚಾರ್ಜ್ 2 ರೂಪಾಯಿ ಜಾಸ್ತಿ ಆಯಿತು, ಕಟ್ಟಲ್ಲ ನಾವು? ಹೆಂಡತಿ ಮಕ್ಳು ಊರಿಗೆ ಕಳ್ಸಲ್ವಾ? ಕಳಿಸ್ತೀವಿ, ಏನಾಗುತ್ತೆ? ನಾವು ಹೇಳಿದ್ವಾ ಇದು ಕೊಡಿ ಅಂತ 2,000 ರೂಪಾಯಿ ಕೇಳಿದ್ವಾ ನಾವು? ಬಸ್ ಫ್ರೀ ಮಾಡೋದಕ್ಕೆ ಕೇಳಿದ್ವಾ? ಆಮೇಲೆ ಅಕ್ಕಿ ಕೊಡಿ ಅಂತ 15 kg ಕೇಳಿದ್ವಾ? ಯಾರು ಕೇಳಿದ್ರು? ನೀವು ಕೇಳಿದ್ರಾ? ನೀವೇ ಒಂದು ಇರ್ಬೋದು, ಒಂದು ಮೀಡಿಯಾ ಇರ್ಬೋದು, ನೀವೇನ ಕೇಳಿದ್ರಾ? ನಮಗೆ ಇದು ಬಸ್ ಟಿಕೆಟ್ ಬೇಡ, ಫ್ರೀ ನಾವೇನು ಕೇಳಿಲ್ಲಲ್ಲ. ಅವರೇ ಮಾಡ್ಕೊಬಿಟ್ಟು GSTಲೇ ಹಚ್ಚು, ಟ್ಯಾಕ್ಸಲ್ಲೇ ಹಚ್ಚು, ಪಬ್ಲಿಕ್ಗೆ ತೊಂದರೆ ಮಾಡಿಸು, ಎಲ್ಲ ಡಬಲ್ ದುಡ್ಡು ಅವ್ರು ಮಾಡ್ತಾ ಇರೋದು. ಪಬ್ಲಿಕ್ಗೆ ಏನು ಸಹಾಯ ಮಾಡಿದ್ದಾರೆ? ಏನು ಮಾಡಿಲ್ಲ, ಎಲ್ಲ ಝೀರೋನೇ. ರೋಡ್ಗಳ ಇಲ್ಲೇ ನೋಡ್ರಿ, ಎಲ್ಲ ರೋಡ್ಗಳೆಲ್ಲ ಹೊಡೆದೋಗ್ಬಿಟ್ಟೈತೆ. ಅಲ್ಲ, ವರ್ಷಗಟ್ಟಲೆ ಮಾಡ್ತಾರೆ ಒಂದೊಂದು ರೋಡ್ ಮಾಡಕ್ಕೆ 1 ವರ್ಷ ಬೇಕಾ? ಹಾಂ, ಅಲ್ಲ, ಪ್ರಪಂಚದಲ್ಲಿ ಮಾಡೋ ಕೆಲಸ ಮಾಡೋದು ಬಿಟ್ಬಿಟ್ಟು ಪಾಕಿಸ್ತಾನ ವಿಷಯ ಬಂದಿದ್ದು, ಇವಾಗ ಅಕ್ಕಿದು ಅದು ಇದು ಬಂದಿಲ್ಲ. ನಾವು ಏನು ಪಾಯಿಂಟ್ ಹೇಳಿದ್ರೆ ಅದೇ ಲಾಸ್ಟ್. ದೇಶಕ್ಕೋಸ್ಕರ ಎಲ್ಲರೂ ನಾವು ಒಟ್ಟಾಗಿರ್ತೀವಿ. ನಮ್ಮ ಹಿಂದೂಗಳು ಯಾರನ್ನೇ ಇರಲಿ, ನಾವು ಒಂದು ದಾರಿ ತೋರಿಸ್ಬೇಕು. ಮೋದಿಯವರು ಗ್ಯಾರಂಟಿ ಒಂದು ದಾರಿ ತೋರಿಸ್ತಾರೆ. ಮೇಡಮ್, ನಾನು ಹೇಳೋದಿಷ್ಟೇ, ಒಬ್ಬ ಭಾರತೀಯ ಪ್ರಜೆಯಾಗಿ ನಾವು ಇಲ್ಲಿ ಹಿಂದೂ ಆಗ್ಬೋದು, ಮುಸ್ಲಿಂ ಆಗ್ಬೋದು, ಯಾರೇ ಆಗ್ಬೋದು, ಇಲ್ಲಿ ಭಾರತ ಪ್ರಜೆಗಳಿಗೆ ಬದುಕಬೇಕು, ಭಾರತಕ್ಕೆ ಸಪೋರ್ಟ್ ಮಾಡಬೇಕು. ಪಾಕಿಸ್ತಾನ ಅನ್ನೋದು ಒಂದು ದೇಶ ಇನ್ನದೇ ಮುಗಿಸ್ಬಿಡ್ಬೇಕು ಈ ಸಾರಿ, ಏನಾರ ಆಗಲಿ. ಈ ರೀತಿ ಎಲ್ಲ ಮಾಡ್ಕೊಂಡು ಬದುಕೋದು, ಆ ಮಗುನ ನೋಡಿದ್ರೆ ಎತ್ತು ತಂದೆ ತಾಯಿ ನಮಗೂ ಹೊಟ್ಟೋರೋದು. ಯಾಕಂದ್ರೆ ನಾವು ಮಕ್ಕಳಿರೋದು. ಆ ಮಗುನ ನೋಡಿದಾಗ ನಮಗೂ ಅವತ್ತು ಕಣ್ಣೀರು ಹಾಕಿದ್ವಿ ನಾವು. ಯಾರೇ ಆಗಲಿ, ಎತ್ತು ತಂದೆ ತಾಯಿ ಮುಂದೆ ಮಕ್ಕಳು ಕೊಡಿದ್ರೆ ಎಷ್ಟು ಬೇಜಾರಾಗುತ್ತೆ. ಅದರಿಂದ ಎಲ್ಲರೂ ಹೇಳೋಷ್ಟೇ, ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ಲರೂ ಭಾರತೀಯರಾಗಿ ನುಗ್ಗೋಣ. ಏನೇ ಬಂದರೂ ಜೀವನದಲ್ಲಿ ಫೇಸ್ ಮಾಡೋಣ. ಎಲ್ಲರೂ ರೆಡಿ ಇರಬೇಕು ಅದಕ್ಕೆ. ಯುದ್ಧ ಅನ್ನೋಂಥ ವಿಷಯ ಬಂದರೆ ನಮ್ಮ ಮನೆಯಿಂದ ನಾವು ಹೊರಡೋಕ್ಕೆ ರೆಡಿ ಇದ್ದೀವಿ. ಇದು ನಾನು ಮಂಜುನಾಥ್ ಅಂತ ನಾನು ಸತ್ಯವಾಗಿ ಹೇಳ್ತೀನಿ, ನನ್ನ ಮನೆಯಿಂದ ಒಬ್ಬ ತಂದೆಯಾಗಿ ಹೇಳ್ತಾ ಇದ್ದೀನಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.